ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 7ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SA2 ಪ್ರಶ್ನೆ ಪತ್ರಿಕೆ ಮಾರ್ಚ್ 2026 DSRT ಬೋರ್ಡಿಂದ ಬಿಡುಗಡೆ ಮಾಡಿರುವಂತಹ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ಬೋರ್ಡಿಂದ ಬಿಟ್ಟಿರುವಂಥದ್ದು. ನಿಮ್ಮ ಫೈನಲ್ ಎಕ್ಸಾಮ್ಗೂ ಬೋರ್ಡಿಂದಲೇ ಪೇಪರನ್ನು ಬಿಡೋದ್ರಿಂದ ಇದೊಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದಾರೆ. ಸೊ ಕ್ವಶನ್ ಪೇಪರನ್ನು ಪೂರ್ತಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ರೀತಿಯ ಪ್ಯಾಟ್ರನಲ್ಲಿ ಕೆಲವೊಂದು ಎಕ್ಸ್ಟ್ರಾ ಲೆಕ್ಕಗಳನ್ನು ಸಹ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಪರ್ಯಾಯವನ್ನು ಆರಿಸಿ ಮತ್ತು ಅದರ ವರ್ಣಮಾಲೆಯನ್ನು ಅಕ್ಷರದೊಂದಿಗೆ ಸಂಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇದೆ. ಇಲ್ಲಿ 4 ಪ್ರಶ್ನೆಗಳಿರ್ತದೆ ಮಕ್ಕಳ. ಫಸ್ಟ್ ಕ್ವಶನ್, 2/3 ಅನುಪಾತದಲ್ಲಿ ಬರೆದಾಗ. ಸೊ 2/3 ಅನುಪಾತದಲ್ಲಿ ಬರೀಬೇಕಾದ್ರೆ 2:3 ಆಗಿರುತ್ತೆ ಮಕ್ಕಳ. ಹಾಗಾಗಿ ಆಪ್ಷನ್ ಏನಲ್ಲಿರುವ ಆನ್ಸರ್ ಕರೆಕ್ಟ್ ಆಗಿದೆ. ಏನು ಮೇಲಿದೆಯೋ, ಅಂಶದಲ್ಲಿ ಏನಿದೆಯೋ ಅದೇ ಫಸ್ಟ್ ಬರೋದು, ಛೇದದಲ್ಲಿರೋದು ಆಮೇಲೆ ಬರ್ತದೆ. ನೆಕ್ಸ್ಟ್ 2ನೇ ಪ್ರಶ್ನೆ, ವೃತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ವೃತ್ಕ್ರಮ ಇಲ್ದಲೇ ಇರೋವಂಥದ್ದು. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. -1, 0, 3/5, 1. ಸೊ 1, 3/5, -1ಕ್ಕೆಲ್ಲ ವೃತ್ಕ್ರಮ ಬರೀಬೋದು, ಆದರೆ 0ಗೆ ಬರೀಲಿಕ್ಕಾಗಲ್ಲ. ಹಾಗಾಗಿ ಆಪ್ಷನ್ 0. ಸೊ ಬಿ ಇಸ್ ದ ರೈಟ್ ಆನ್ಸರ್. 3ನೇ ಪ್ರಶ್ನೆ, ವೃತ್ತಾಕಾರ ವಲಯದ ಸುತ್ತಲಿನ ಒಟ್ಟು ದೂರ ಅಂತ ಕೇಳಿದ್ದಾರೆ. ಸೊ ವೃತ್ತಾಕಾರದ ವಲಯದ ಸುತ್ತಲಿನ ಒಟ್ಟು ದೂರವನ್ನು ಏನಂತ ಹೇಳಿ ಕರಿತೀವಿ? ಸೊ ಇಲ್ಲಿ ವಿಸ್ತೀರ್ಣ, ಪರಿಧಿ, ಕಂಸ, ಜ್ಯಾ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. ಆ್ಯಕ್ಚುಲಿ ಅದು ಪರಿಧಿ ಆಗಿರ್ತದೆ ಮಕ್ಕಳ. ವೃತ್ತಾಕಾರ ವಲಯದ ಸುತ್ತಲಿನ ಒಟ್ಟು ದೂರ, ಈ ದೂರವನ್ನೇ ನಾವು ಪರಿಧಿ ಅಂತ ಹೇಳಿ ಕರೆಯೋದು. ಸೊ ಒಳಭಾಗದಲ್ಲಿ ಬರುವಂಥದ್ದು ಕಂಸ, ಜ್ಯಾ ಅವೆಲ್ಲ. ಹಾಗಾಗಿ ಪರಿಧಿ ಇಸ್ ದ ರೈಟ್ ಆನ್ಸರ್. 4ನೇ ಪ್ರಶ್ನೆ, ಘಾತ ಸಂಖ್ಯೆ 5/2 ಘಾತ ಸೂಚಿ ಕೇಳಿದ್ದಾರೆ. ಸೊ ನಮಗೆ ಘಾತ ಸೂಚಿ ಅಂತ ಹೇಳಿದರೆ ಗೊತ್ತಿದೆ, ಅದು 2. ನಿಮಗೆ ಇದು ನೆನ್ಪಿಟ್ಕೊಂಡಿರಿ. ಎ ಘಾತ ಎಕ್ಸ್ ಅಂತ ತೆಗೆದುಕೊಂಡ್ರೆ ಎಕ್ಸನ್ನು ಘಾತ ಸೂಚಿ ಅಂತೀವಿ, ಎ ಅನ್ನು ಆಧಾರ ಸಂಖ್ಯೆ ಅಂತೀವಿ. ಹಾಗಾಗಿ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ 4 ಪ್ರಶ್ನೆಗಳಿದೆ. ಚೌಕದ ಪರಿಭ್ರಮಣ ಸಮಿತಿಯ ಕ್ರಮ ಅಂತ ಕೇಳಿದ್ದಾರೆ. ಸೊ ಚೌಕದ ಪರಿಭ್ರಮಣ ಸಮಿತಿಯ ಕ್ರಮ 4 ಆಗಿರ್ತದೆ ಮಕ್ಕಳ. ಹಾಗಾಗಿ 4 ಇಸ್ ದ ರೈಟ್ ಆನ್ಸರ್. ಗೋಳಕ್ಕೆ ಒಂದು ಉದಾಹರಣೆಯನ್ನು ಕೇಳಿದ್ದಾರೆ. ಸೊ ಗೋಳಕ್ಕೆ ಉದಾಹರಣೆ ಚೆಂಡು ಅಂತ ಹೇಳಿ ನೀವು ಬರಿಬೋದು. ಸೊ ಹಾಗಾಗಿ ಚೆಂಡು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಅಲ್ಲಿ ಚೌಕದ ಚಿತ್ರ ಕೊಟ್ಟಿದ್ದಾರೆ. ಈ ಜಾಗದಲ್ಲಿ ಹಾಕಬೇಕಾದಂತಹ ಸೂಕ್ತ ಚಿಹ್ನೆ. ಇಲ್ಲಿ ನಮಗೆ ಹಾಕಬೇಕಾದಂಥ ಸೂಕ್ತ ಚಿಹ್ನೆ ಕೇಳಿದ್ದಾರೆ. ಇದರಲ್ಲಿ ಯಾವುದು ದೊಡ್ಡದು, ಚಿಕ್ಕದು ಅಥವಾ ಸಮಾನ ನೋಡಬೇಕು. 1/-11 is equal to -1/11. ಸೊ ಹಾಗಾಗಿ ಏನಾಗಿದೆ, ಎರಡೂ ಸಹ ಸಮಾನ ಆಗಿದೆ. ಹಾಗಾಗಿ ನೀವು ಇಲ್ಲಿ ಹಾಕಬೇಕಾಗಿರುವಂಥ ಚಿಹ್ನೆ ಸಮ ಚಿಹ್ನೆ. ಅರ್ಥ ಆಗ್ತಿದೆಯಲ್ಲ? ನೀವು ಇಲ್ಲಿ ಹಾಕಬೇಕಾಗಿರೋದು ಸಮ ಚಿಹ್ನೆ. ಎರಡೂ ಸಹ ಸಮಾನ ಆಗಿದೆ. ನೆಕ್ಸ್ಟ್, ಸಮಾಂತರ ಚತುರ್ಭುಜದಲ್ಲಿ ಪಾದಕ್ಕೆ ಎಳೆದಂತಹ ಲಂಬ ರೇಖೆಯನ್ನು ಡ್ಯಾಶ್ ಅಂತ ಹೇಳಿ ಕರಿತೀವಿ. ಅದನ್ನು ಸಮಮಿತಿ ಅಕ್ಷ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಸಮಮಿತಿ ಅಕ್ಷ ಅಂತ ಬರೀಬೇಕು. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಕೇಳಿದರೆ. 9ನೇ ಪ್ರಶ್ನೆ, ಬೀಜೋಕ್ತಿ ABX + 3AX ಎಕ್ಸ್ನ ಸಹಗುಣಕ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ಎಕ್ಸ್ನ ಸಹಗುಣಕ ಇಲ್ಲಿ ಏನಾಗಿದೆ, 3A ಆಗಿದೆ ಮಕ್ಕಳ. ಇದರಲ್ಲಿ 3A ಆಗಿದೆ, ಇದರಲ್ಲಿ ಏನಾಗಿದೆ, AB ಆಗಿದೆ. ಸೊ ಹಾಗಾಗಿ ನೀವು ಬರೀಬೇಕು ಮಕ್ಕಳ, AB + 3AX ಎಕ್ಸ್ನ ಸಹಗುಣಕ 3A ಆಗಿರ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, 6/1 ಆಧಾರ ಸಂಖ್ಯೆ ಅಂತ ಕೇಳಿದ್ದಾರೆ. ಆಲ್ರೆಡಿ ಹಿಂದಿನ ಲೆಕ್ಕವನ್ನು ನಾನು ಹೇಳಿದ್ದೆ ಮಕ್ಕಳ. ಎ ಘಾತ ಎಕ್ಸ್ ಅಂದರೆ ಎಕ್ಸನ್ನು ಘಾತ ಸೂಚಿ ಅಂತೀವಿ, ಎ ಅನ್ನು ಆಧಾರ ಸಂಖ್ಯೆ. ಸೊ ಹಾಗಾಗಿ ಇಲ್ಲಿ ಉತ್ತರ ಏನಾಗಿರ್ತದೆ ಮಕ್ಕಳ, 6 ಆಧಾರ ಸಂಖ್ಯೆ ಆಗಿರ್ತದೆ. 11ನೇದು, ಇಂಗ್ಲಿಷ್ ಅಕ್ಷರದ C ಇರುವಂತಹ ಪರಿಭ್ರಮಣ ಸಮಿತಿಯ ಕ್ರಮ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ಪರಿಭ್ರಮಣ ಸಮಿತಿಯ ಕ್ರಮ ಏನಾಗಿರ್ತದೆ ಮಕ್ಕಳ, 1 ಆಗಿರ್ತದೆ. ಹಾಗಾಗಿ ನೀವು 1 ಅಂತ ಹೇಳಿ ಆನ್ಸರ್ ಬರೀಬೇಕು. ನೆಕ್ಸ್ಟ್, ಆಯತಘನಗಳಲ್ಲಿ ಇರುವಂತಹ ಮುಖಗಳ ಸಂಖ್ಯೆ. ಸೊ ನಮಗೆ ಗೊತ್ತಿದೆ ಮಕ್ಕಳ, ಆಯತಘನ ನೋಡಿ, ಇದನ್ನು ನಾವು ಆಯತಘನ ಅಂತ ಹೇಳಿ ಕರೆಯುವಂಥದ್ದು. ನೋಡಿ ಈ ರೀತಿ ನಾವು ಬಿಡಿಸ್ತೀವಿ ಆಯತಘನವನ್ನು.
ಇದು ಒಂದು ಆಯತಘನ. ಇದರಲ್ಲಿ ಎಷ್ಟು ಮುಖಗಳಿದೆ ಮಕ್ಕಳ? ಲೆಕ್ಕ ಹಾಕಿ ನೀವು. 12 ಮುಖಗಳು, ಮುಖಗಳಿರುವಂಥದ್ದು 6 ಮುಖಗಳು. ಹಾಗಾಗಿ ನಮಗೆ 6 ಅಂತೀವಿ. ಸೊ ಇಲ್ಲಿ ಶೃಂಗಗಳು ಬಂದರೆ 12 ಶೃಂಗಗಳು ಮಕ್ಕಳ. ಅದೇ ರೀತಿ ಬಾಹುಗಳು ಬಂದರೆ 12 ಬಾಹುಗಳು. ಸೊ ಹಾಗಾಗಿ ನಮಗೆ ಇಲ್ಲಿ ಮುಖ ಕೇಳಿರೋದ್ರಿಂದ 6 ಮುಖಗಳು ಸರಿಯಾಗಿರುವ ಉತ್ತರ ಆಗುತ್ತದೆ. ನೆಕ್ಸ್ಟ್ 4th ಮೇನ್ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಇಲ್ಲಿ 10 ಪ್ರಶ್ನೆಗಳು, 2 ಅಂಕದ ಪ್ರಶ್ನೆ ಬರ್ತದೆ. 13ನೇ ಪ್ರಶ್ನೆ, ಕೆಳಗಿನ ಬೀಜ ಪದಗಳಲ್ಲಿ ಇರುವಂತಹ ಸಜಾತಿಯ ಬೀಜ ಪದಗಳನ್ನು ಗುರುತಿಸಿ. ಸೊ ಸಜಾತಿಯ ಬೀಜ ಪದಗಳು ಯಾವ್ಯಾವು ಕೇಳಿದ್ದಾರೆ ನೋಡಿ. ಇಲ್ಲಿ ನಮಗೆ ಕೊಟ್ಟಿದ್ದಾರೆ 5n, 8a, 9a, 3n, 19n. ಸೊ ಇಲ್ಲಿ ನಮಗೆ ಸಜಾತಿಯ ಪದಗಳು ಯಾವ್ಯಾವ ಗೊತ್ತಾ? 3n, 9n. ಸೊ ಇದನ್ನ ಒಂದು ಗ್ರೂಪಿಗೆ ಬರ್ತದೆ, ಇದು ಮತ್ತು ಇದು ಒಂದಾಗ್ತದೆ 9a. ಸೊ ಈ ರೀತಿ ಸಪ್ರೇಟಾಗಿ ಬರೀರಿ ಮಕ್ಕಳ. 5n, 3n, 19. ಅದೇ ರೀತಿ 8a, 9a ಅಂತ ಬರೀರಿ. ನೆಕ್ಸ್ಟ್ 14ನೇ ಪ್ರಶ್ನೆ, ಲಂಬ ಸಮಿತಿಯ ಅಕ್ಷವನ್ನು ಹೊಂದಿರುವಂತಹ ಇಂಗ್ಲಿಷ್ ವರ್ಣಮಾಲೆಯ 4 ಅಕ್ಷರಗಳನ್ನು ಹೆಸರಿಸಿ. ಸೊ ಲಂಬ ಸಮಿತಿ ಅಂತ ಬಂದಾಗ ನಮಗೆ ABOHI. ಸೊ ಇದಿಷ್ಟು ಸಹ ಲಂಬ ಸಮಿತಿಗೆ ಬರುವಂತಹದ್ದು. 15ನೇ ಪ್ರಶ್ನೆ, 20%ನ 10 ಲೀಟರ್ ಎಂದರೆ ಎಷ್ಟು? ಕಂಡು ಹಿಡೀರಿ ಅಂತೇಳಿ ಕೇಳಿದ್ದಾರೆ. 20% ಇಂಟು 10 ಮಾಡೋಣ ಮಕ್ಕಳ. 20% ಅಂದರೆ 20 ಭಾಗಿಸು 10 ಗುಣಿಸು 10. ಸೊ ಹಾಗಾಗಿ 0 0